ಕೆಂಗೇರಿಯ ಬಳಿ ವಿಷ್ಣು ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ನೂರಾರು ಅಭಿಮಾನಿಗಳಿಂದ ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕೋಟ್ಯಾಂತರ ಫ್ಯಾನ್ಸ್ ಭಾವನೆಗೆ ಧಕ್ಕೆ ಉಂಟಾಗಿದೆ ಅಂತ ಹೇಳಿ ವಿಷ್ಣು ಅಭಿಮಾನಿಗಳು ಇದೀಗ ಕಿಡಿಕಾರ್ತಾ ಇದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ಸಮಾಧಿ ಸ್ಥಳ ನೆಲಸಮ ಮಾಡಿ ಇದೀಗ ವಿವಾದಕ್ಕೆ ಇದು ಕಾರಣವಾಗ್ತಾ ಇದೆ. ನಗರದ ಕೆಂಗೇರಿಯ ರಿಂಗ್ ರೋಡ್ ನಲ್ಲಿರುವಂತಹ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಯಾಂಡಲ್ವುಡ್ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಸಮಾಧಿ ಮಾಡಲಾಗಿತ್ತು. ಇಂತಹ ಸಮಾಧಿ ಸ್ಥಳವನ್ನೇ ನೆಲಸಮ ಮಾಡಿರುವುದು ಇದೀಗ ತೀವ್ರ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಅಭಿಮಾನ್ ಸ್ಟುಡಿಯೋದಲ್ಲಿನ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣವಾಗಿರೋ ಹಿನ್ನೆಲೆ ಈ ರೀತಿಯಾಗಿ ಮೂಲ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಿರೋದ್ರಿಂದ ಒಂದು ಕಡೆ ಅಭಿಮಾನಿಗಳು ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೂಲ ಸಮಾಧಿ ಇದಾಗಿದ್ದು ವಿಷ್ಣು ಸ್ಮಾರಕ ನಿರ್ಮಾಣದ ಬಳಿಕ ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಅನ್ನೋದಾಗಿ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ಸೂಚನೆ ಮೇರೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಮಾಧಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ. ಆದರೆ ಯಾಕೆ ಈ ರೀತಿಯಾಗಿ ಸಮಾಧಿಯನ್ನ ತೆರವುಗೊಳಿಸಿದ್ದಾರೆ ಅಂತ ಹೇಳಿ ವಿಷ್ಣು ಅಭಿಮಾನಿಗಳು ಅಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇವತ್ತು ಅಕ್ಷರಶಃ ಆಘಾತ ಉಂಟಾಗಿದೆ. ಮಹಾಲಕ್ಷ್ಮಿ ಹಬ್ಬದ ದಿನವೇ ಹಿರಿಯ ನಟನಿಗೆ ಅವಮಾನವಾಗಿದೆ ಅಂತ ಹೇಳಿ ಅವರ ಅಭಿಮಾನಿಗಳು ಕಿಡಿಕಾರ್ತಾ ಇದ್ದಾರೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಿಂದ ವಿಷ್ಣು ಸಮಾಧಿ ತೆರವುಗೊಳಿಸಲಾಗಿದೆ. ಅಭಿಮಾನಿಗಳ ವಿರೋಧದ ನಡುವೆಯೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವು ಮಾಡಿದ್ದಾರೆ. ಇದು ವಿಷ್ಣು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೇ ಸಮಾಧಿ ಜಾಗಕ್ಕೆ 16 ವರ್ಷಗಳಿಂದ ವಿಷ್ಣು ಫ್ಯಾನ್ಸ್ ಹೋರಾಟವನ್ನ ಮಾಡ್ತಾ ಇದ್ರು. ಸಮಾಧಿ ಜಾಗದ ವಿಚಾರವಾಗಿ ಕೋರ್ಟ್ಗೆ ಬಾಲಕೃಷ್ಣ ಮಕ್ಕಳು ಹಾಗೂ ವಿಷ್ಣು ಫ್ಯಾನ್ಸ್ ಕೂಡ ಹೋಗಿದ್ರು. ಆದರೆ ಪಟ್ಟು ಬಿಡದೆ ವಿಷ್ಣು ಸಮಾಧಿ ತೆಗೆಸಿ ಹಿರಿಯ ನಟನಿಗೆ ಬಾಲಣ್ಣ ಮಗಳು ಅವಮಾನಿಸಿದ್ದಾರೆ ಎನ್ನುವಂತಹ ಆಕ್ರೋಶ ಕೂಡ ಕೇಳಿಬರ್ತಾ ಇದೆ. ಎಸನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಮೊದಲನೆಯ ದೃಶ್ಯಾವಳಿಯಲ್ಲಿ ವಿಷ್ಣು ಸಮಾಧಿ ಇದ್ದಂತಹ ಸ್ಥಳ ಅದು. ಎರಡನೆಯ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು. ಅಂದರೆ ಸಮಾಧಿಯನ್ನು ಯಾವಾಗ ನೆಲಸಮ ಮಾಡ್ತಾರೆ ಅದಾದ ನಂತರದಲ್ಲಿ ವಿಷ್ಣು ಅಭಿಮಾನಿಗಳು ಅಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು. ಇನ್ನು ಮೂರನೆಯ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನೆಲಸಮ ಮಾಡಿದ್ದಾರೆ ವಿಷ್ಣು ಸಮಾಧಿಯನ್ನ ಅಂತ ಹೇಳಿ. ಒಟ್ಟಾರೆಯಾಗಿ ಅಭಿಮಾನಿಗಳು ಮಾತ್ರ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷ್ಣು ಸಮಾಧಿಯನ್ನ ತೆಗೆಸಿ ಹಿರಿಯ ನಟನಿಗೆ ಬಾಲಣ್ಣ ಮಕ್ಕಳು ಅವಮಾನವನ್ನ ಮಾಡಿದ್ದಾರೆ ಅನ್ನೋದಾಗಿಯೂ ಕೂಡ ಸದ್ಯ ಆಕ್ರೋಶ ಕೇಳಿಬರ್ತಾ ಇದೆ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಈಗ ನೆಲಸಮ ಮಾಡಲಾಗಿದೆ. ಹೇಳಪ್ಪ ಅದಕ್ಕೆ ಬಂದಿರೋದು ಏನಾಯ್ತು ಅನ್ನೋದನ್ನ ಹೇಳಿ. ನಿಮ್ಮ ನೋವೇನು ಆಗ್ರಹ ಏನು ಮಾತಾಡ್ಬೇಕು ಹೇಳಪ್ಪ ಮಾತಾಡು ಹೇಳ್ಬೇಕು ಸರ್. ನಿಮ್ಮ ಅಭಿಮಾನ ಎಂದು ಗೊತ್ತಾಗಬೇಕು. ಅದು ಭಾವನಾತ್ಮಕ ಸಂಬಂಧ ಇತ್ತು ಮೇಡಮ್ ನಮಗೆ 15 ವರ್ಷದಿಂದ. ಈ ಥರ ಆಗುತ್ತೆ ಅಂತ ನನ್ನ ಮಕ್ಳಿಗೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿರಲ್ಲ. ನಮ್ಮ ಕುದ್ಕೆ ಕೊಯ್ದಾರೆ. ರಾತ್ರಿ ಒಂದು ಮಾಡೋದು ಬೆಳಗ್ಗೆ ಒಂದು ಮಾಡಬೇಕಾಗಿತ್ತು ಅಂದರೆ ಹೇಳಿ. ಅವತ್ತಿಂದ ಇವತ್ತಿನವರೆಗೂ ನೋವು ಕೊಟ್ಟಿದೆ. ಲಕ್ಷ್ಮಿ ಹಬ್ಬ ಪ್ರತಿಯೊಬ್ಬರು ಮನೇಲಿ ಹಬ್ಬ ಮಾಡ್ತಾ ಇದ್ದೋ ಆ ರೀತಿ ಹಬ್ಬ ಮಾಡ್ಬಿಟ್ಟು ಇವತ್ತು ನಾವು ಇಲ್ಲ ನಾವು ನ್ಯೂಸ್ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡೇ ಬಂದಿದ್ದೀವಿ. ಈಗ ನಾವು ಮಂಡ್ಯದಿಂದ ಬಂದಿದ್ದೀವಿ. ನಾವು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿಂತ್ಕೊತೀವಿ, ಹೋರಾಟ ಕೊಡ್ತೀವಿ. ಮೇಡಮ್ ಇದೊಂದು ತಪ್ಪು ಇದು ಮಾಡಿರೋದು. ಇದು ಯಾಕಂದರೆ ಎಲ್ಲ ಅಭಿಮಾನಿಗಳೆಲ್ಲ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾವ್ರೆ. ಇವ್ರು ರಾತ್ರಿ ಹಿಂಗೆ ಹೊಡೆದಾಕ್ಬಿಟ್ರೆ ಏನು ಮಾಡೋದು ಅಲ್ವಾ? ಈಗ ನೋಡಿ, ಇದು ಸರ್ಕಾರ ಈಗ ಹೈಕೋರ್ಟ್ ಆದೇಶ ಕೊಟ್ಟರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋ ಮುಂದಕ್ಕೆ ನಾವೇನೋ ಒಂದು ಅದು ಇದು ಮಾಡ್ಕೊಳ್ಳೋ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಇನ್ನೊಂದು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ದುಡ್ಡು ಕಾಸು ಹಾಕಿ ನಾವು ಈ ಜಾಗ ಕೊಂಡ್ಕೊತಾ ಇದ್ದೋ. ಇವರು ಅಷ್ಟು ಬೇಗ ಹೇಗೆ ಹೊಡೆದಾಕ್ಬಿಟ್ರು? ಇಷ್ಟು ದುಡ್ಡು ನಿರ್ಧಾರ ಹೇಗೆ ತಗೊಂಡ್ರು? ನೆನ್ನೆ ಆದೇಶ ಕೊಟ್ಟರು ಅಂದ್ರೆ ಇವತ್ತು ಹೊಡೆದಾಕ್ಬಿಡೋದಾ? ಈಗ ಇದಕ್ಕೆಲ್ಲ ಮಾಡ್ಬಿಟ್ಟು ಈಗ ಹೊಡೆದಾಕ್ಬಿಡೋದಾ ಇದನ್ನ?
ಎಲ್ಲ ಸೇರ್ಬೇಕಲ್ವಾ, ನೋಡ್ಬೇಕಲ್ವಾ. ಈಗ ಇಂಡಸ್ಟ್ರಿಯಲ್ಲಿ ಯಾರು ಸ್ಟಾರ್ಗಳು ಅವ್ರಿಗೆಲ್ಲ ಅವಮಾನ ಆದಂಗೆ ಮೇಡಮ್, ಬದುಕಿ ಸತ್ತಂಗೆ ಇದು ಅವರು ತಿಳ್ಕೊಬೇಕು. ನನಗಾದರೆ ಬೇರೆ ಇನ್ನೊಬ್ರಿಗನ್ನ. ಈಗ ನೀವು ಹೇಳಿದಂಗೆ ಎಲ್ಲರೂ ಗೊತ್ತಿರೋಂಗೆ 40 ವರ್ಷ ಆಳಿದಂಥ ಮಹಾನ್ ವ್ಯಕ್ತಿ, 40 ವರ್ಷ. ಫಸ್ಟ್ ಏನವರು ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು. ಈಗ ವಿಷ್ಣುವರ್ಧನ್ ಅವ್ರಿಗೆ ಅಲ್ಲಿ ಮೈಸೂರು ಜಾಗ ಕೊಟ್ಟವ್ರೆ. ಈಗ ರಾಜ್ಕುಮಾರ್ ಸಾಹೇಬ್ರಿಗೂ ಜಾಗ ಕೊಟ್ಟವ್ರೆ. ರಾಜ್ಕುಮಾರ್ ಗಾಜಿನ ಮನೆ ಅಂತ ಮಾಡಿದ್ದಾರೆ, ರಾಜ್ಕುಮಾರ್ ಪಾರ್ಕು ಅಂತ ಮಾಡಿದ್ದಾರೆ, ರಾಜ್ಕುಮಾರ್ ಲೈಬ್ರರಿ ಅಂತ ಮಾಡಿದ್ದಾರೆ. ನಾವೇನು ಇಲ್ಲೊಂದು ಪುಟ್ಟು ಗುಡಿ ಕೇಳ್ತಿದ್ದೋ, ನಾವೇನು ಆಸ್ತಿ ಕೇಳ್ತಿದ್ವಾ? ನಾವು ಅವಾಗ ಹೇಳಿದ್ವು ಸರ್ಕಾರ ನಿಗದಿ ಮಾಡೋ ದುಡ್ಡು ಕೊಡೋಕೆ ನಾವು ರೆಡಿ ಇದ್ದೀವಿ, ನಮ್ಮ ವೈಯಕ್ತಿಕ ಅಂತಲೂ ಹೇಳಿದ್ವು, ಅಭಿಮಾನಿಗಳೇ ಕೊಡ್ತೀನಿ ಅಂತೇಳಿ. ಯಾವುದಕ್ಕೂ ಸಮ್ಮತಿ ಇಲ್ಲ ಮೇಡಮ್, ಯಾವ ಸಮ್ಮತಿನೂ ಇಲ್ಲ. ಏನು ಮಾಡ್ಬಿಟ್ಟಿಲ್ಲ, ಎಷ್ಟು ಲಕ್ಷ ಏನು ದುಡ್ಡು ಬೇಕು, ನಮಗೆ ದುಡ್ಡೇ ಮುಖ್ಯ, ನಿಮ್ಮ ಸಮಾಧಿ ಅಲ್ಲ ಅಂದಿದ್ರೆ ನಾವು ಅಭಿಮಾನಿಗಳೆಲ್ಲ ನಾವು ದುಡ್ಡು ಹಾಕ್ಬಿಟ್ಟು ನಾವು ತಗೋತಾ ಇದ್ವಿ, ಅದನ್ನ ದುಡ್ಡು ಕೊಟ್ಬಿಟ್ಟು. ಈಗ ರಾತ್ರಿ ಏಕೆ ಯಾರಿಗೂ ಏನು ಗೊತ್ತಿಲ್ಲ, ಏನೂ ಇಲ್ಲ. ಅಲ್ಲಿ ನಮ್ಮ ಪುಣ್ಯ ಭೂಮಿನೇ ಇಲ್ಲ ಅಂದರೆ ಏನು ಒಬ್ಬ ಮೇರು ಕಲಾವಿದನಿಗೆ ಒಂದು ನ್ಯಾಯ ಕೊಡಿಸೋಷ್ಟು ಯೋಗ್ಯತೆ ಇಲ್ವ? ಯಾರು ಫಿಲಮ್ ಚೇಂಬರ್ ಅವ್ರಿಗೆ ಈ ನಾಯಕ ನಟರುಗಳು ದೊಡ್ಡ ಹೀರೋಗಳು ಅನ್ಸ್ಕೊತಾರೆ, ಅವ್ರು ಯಾರು ಏನು ಮಾತಾಡ್ತಿಲ್ಲ. ಯಾವ ಸಂಘಟನೆಯವರು, ಕರ್ನಾಟಕ ರಕ್ಷಣಾ ವೇದಿಕೆಯವರಾಗಲಿ ಯಾರು ಬಂದು ಮಾತಾಡಬೇಕಂತಾನೆ ಹಿಂಗೆ ಸಮಾಧಿನ ಏಕಾಕಿ ಭಾವನಾತ್ಮಕ ಯಾರು ಸಮಾಧಿನ ಇದು ಮಾಡ್ತಾರೆ. ಹೋಗಿ ಜಾಗ ಕೊಡಲ್ಲ ಅಂದ್ರೆ ಹೋಗು, ನಮ್ಗೊಂದಷ್ಟು ಸಮಾಧಿ ಅಷ್ಟಾಗಲ್ಲ, ಒಂದು ಕುಂಟೆ ಏನಾರ ಬಿಟ್ಕೊಟ್ಟಿದ್ರೆ ನಾವು ಪೂಜೆ ಮಾಡ್ಕೊಳಕ್ಕೆ ಮಡಿಕ. ಕರ್ನಾಟಕದ ಮಗ ಅಲ್ವಾ, ಅವ್ರೇನು ಸಾಂಸ್ಕೃತಿಕ ರಾಯಭಾರಿ ಅಲ್ವಾ. ಇಡೀ ಚಿತ್ರರಂಗದಲ್ಲಿ ಎಲ್ಲ ನಾಯಕ ನಟರು ಇವತ್ತು ಯಾರೂ ಇಲ್ಲಿ ಬಂದಿಲ್ಲ, ಯಾರೂ ಇವ್ರ ಬಗ್ಗೆ ಮಾತಾಡಲ್ಲ. ಬರೀ ಸಿನಿಮಾದಲ್ಲಿ ಮಾಡಿ ಅವ್ರ ಹೆಸರು ಇಟ್ಕೊಂಡು ದುಡ್ಡು ಮಾಡೋಕ್ಕೆ ಮಾತ್ರ ಇವ್ರು ಬೇಕು. ಇಂಥ ಸಮಯದಲ್ಲಿ ಯಾವುದೇ ನಟರು ಬರಲ್ಲ. ದಯವಿಟ್ಟು ಈ ಫಿಲಿಮ್ ಚೇಂಬರ್ ಅನ್ನೋದು ಯಾವುದೂ ಇಲ್ಲ ಮೇಡಮ್, ಬರೀ ಅವ್ರ ಸ್ವಾರ್ಥಕ್ಕೆ ಅಷ್ಟೇ ಇರೋದು. ಇಲ್ಲಿ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳು ನಾವು ಏನು ಮಾಡ್ತಾರೋ